ಹಾಲೆಲೂಯಾ. ಗುಡ್ ಮಾರ್ನಿಂಗ್. ದೇವರು ಕೊಟ್ಟಿರುವಂತಹ ಮತ್ತೊಂದು ವಿಶೇಷವಾದ ಸಮಯಕ್ಕಾಗಿ ಆತನನ್ನು ಸ್ತುತಿಸೋಣ. ಈ ಉದಯ ಕಾಲದಲ್ಲಿ ಯಥಾಪ್ರಕಾರ ಮತ್ತೊಂದು ಸಾರಿ ನಮ್ಮ ದೇವರ ಮಾತುಗಳನ್ನು ಧ್ಯಾನಿಸೋಣ. ಚಿಕ್ಕ ಪ್ರಾರ್ಥನೆಯೊಂದಿಗೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಂಬಿಗಸ್ತನಾದ ದೇವರೇ, ನಿಮಗೆ ವಂದನೆಗಳು. ನಮ್ಮ ಕೈ ಬಿಡದಂತಹ, ತಳ್ಳಿ ಬಿಡದಂತಹ ದೇವರೇ, ನಿಮಗೆ ವಂದನೆಗಳು. ನಮ್ಮನ್ನು ಕಾಪಾಡುವ ದೇವರೇ, ನಿಮಗೆ ವಂದನೆಗಳು. ಕೃಪೆ ತೋರಿಸುವ ದೇವರೇ, ನಿಮಗೆ ಸ್ತೋತ್ರಗಳು. ಈ ಸಮಯದಲ್ಲಿ ನಮ್ಮನ್ನು ಆಶೀರ್ವದಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಕೈಯಲ್ಲಿ ಪರಿಶುದ್ಧ ಸತ್ಯವೇದ ಇರುವುದಾದರೆ ಕೀರ್ತನೆ 84 10ನೇ ವಚನ ಓದುತ್ತಿದ್ದೇನೆ, ಕೇಳಿರಿ. ನಿಮ್ಮ ಹತ್ರ ಬೈಬಲ್ ಇಲ್ಲದಿದ್ದರೆ ತಕ್ಷಣವೇ ಒಂದು ಬೈಬಲ್ ಅನ್ನು ಕೊಂಡ್ಕೊಳ್ಳಿರಿ. ಕನಿಷ್ಠ ಇನ್ನು ಮೇಲಾದರೂ ಕ್ರಮ ತಪ್ಪದೆ ಓದುವುದನ್ನು ಕಲಿತುಕೊಳ್ಳಿರಿ. ಕೀರ್ತನೆ 84 10ನೇ ವಚನ. ನಿನ್ನ ಆಲಯದ ಅಂಗಳಲ್ಲಿ ಕಳೆದ ಒಂದು ದಿನವು ಬೇರೆ 1000 ದಿನಗಳಿಗಿಂತ ಉತ್ತಮವಾಗಿದೆ. ಹಾಲೆಲೂಯಾ. ದೇವರೇ, ನಿನ್ನ ಆಲಯದಲ್ಲಿ, ನಿನ್ನ ಸನ್ನಿಧಿಯಲ್ಲಿ ನಿನ್ನೊಂದಿಗೆ ಒಂದು ದಿನ ಕಳೆಯುವಂಥದ್ದು ಬೇರೆ 1000 ದಿನ ಕಳೆಯುವುದಕ್ಕಿಂತ ಶ್ರೇಷ್ಠವಾಗಿದೆ ಎಂಬ ವಿಷಯವನ್ನು ಈ ಕೋರಹಿಯನ ಮಕ್ಕಳು ಈ 84ನೇ ಕೀರ್ತನೆಯಲ್ಲಿ ದೇವರ ಆಲಯದ ಅಂಗಳದಲ್ಲಿರುವಂತಹ ಆನಂದವನ್ನು, ಆಲಯದಲ್ಲಿ ದೇವರ ಸನ್ನಿಧಿಯಲ್ಲಿರುವುದು ಎಷ್ಟು ದೊಡ್ಡ ಭಾಗ್ಯ, ಆತನನ್ನು ಸ್ತುತಿಸುವುದು ಎಷ್ಟು ದೊಡ್ಡ ಭಾಗ್ಯ ಎಂಬುದಾಗಿ, ಆತನ ವಾಕ್ಯ ಕೇಳಿ ಧ್ಯಾನಿಸುವಂಥದ್ದು ಎಷ್ಟು ಶ್ರದ್ಧೆಯುಳ್ಳದಾಗಿದೆ ಎಂಬುದಾಗಿ ಅವರು ತಿಳಿಯಪಡಿಸುತ್ತಿದ್ದಾರೆ. ಕೀರ್ತನೆ ಅಂದ ತಕ್ಷಣ ಎಲ್ಲಾ ದಾವಿದನೇ ಬರೆದಿದ್ದಾನೆ ಅಂದ್ಕೊಳ್ತೇವೆ. ಆದರೆ ಕೆಲವೊಂದು ಕೀರ್ತನೆಗಳು ಬೇರೆಯವರು ಬರೆದಿದ್ದಾರೆ ಎಂದು ಗುರುತಿಸಬೇಕು. ಅನೇಕ ಸಾರಿ ಆ ಕೀರ್ತನೆಯ ಆರಂಭದಲ್ಲಿಯೇ ಯಾರು ಬರೆದಿದ್ದಾರೆ ಎಂಬುದಾಗಿ ತೋರಿಸಲಾಗುತ್ತೆ. ಈ 84ನೇ ಕೀರ್ತನೆಯಲ್ಲಿ ನೋಡಿರಿ, ಕೊರಹಿಯರ ಕೀರ್ತನೆ ಎಂಬುದಾಗಿ ಬರೆಯಲಾಗಿದೆ ನೋಡಿ. ನಿಮಗೊಂದು ವಿಷಯ ಗೊತ್ತಾ? ಈ ಕೊರಹನು ತಿರುಗಿ ಬೀಳುತ್ತಾನೆ ಮೋಶೆಯ ವಿರುದ್ಧ. ಕೊರಹನು, ದಾತಾನನು, ಅಭಿರಾಮನು ಎಂಬ ಈ ಮೂವರು ಇನ್ನೂ ಕೆಲವರನ್ನು ಸೇರಿಸಿಕೊಂಡು, ನಾಯಕನು ನೀನೇ ಆಗಿದೆಯೋ? ಕೇವಲ ನಿನ್ನ ಮುಖಾಂತರ ದೇವರು ಮಾತಾಡ್ತಾರೋ? ನಮ್ಮೊಂದಿಗೆ ಮಾತಾಡುವುದಿಲ್ಲವೋ? ನಾವು ಕೂಡ ನಿನ್ನಂತೆ ಇದ್ದೇವೆ, ನಿನ್ನೊಂದಿಗೆ ಪ್ರಾರಂಭಿಸಿದವರಾಗಿದ್ದೇವೆ ಎಂದು ಮೋಶೆಯ ವಿರುದ್ಧ ತಿರುಗಿ ಬಿದ್ದಾಗ ಮೋಶೆ ಸಾಷ್ಟಾಂಗವಾಗಿ ಅಡ್ಡ ಬೀಳ್ತಾನೆಂದು ಬೈಬಲಲ್ಲಿದೆ. ದೇವರು ಮಾಡಿರುವ ಕಾರ್ಯಗಳನ್ನು ಈ ದಿನ ಅನೇಕರು ಮರೆತು ಹೋಗಿದ್ದಾರೆ. ದೇವರ ಆಲಯದಲ್ಲಿ ಹಾಡುಗಳನ್ನು ಹಾಡುವುದು ಕೂಡ ಒಂದು ದೊಡ್ಡ ಭಾಗ್ಯವಾಗಿದೆ. ದೇವರ ಆಲಯದ ದ್ವಾರಪಾಲಕನಾಗಿರುವಂಥದ್ದು ಕೂಡ ಒಂದು ದೊಡ್ಡ ಭಾಗ್ಯವಾಗಿದೆ. ದೇವರ ಆಲಯ ಶುಭ್ರಗೊಳಿಸುವಂತಹ ಒಂದು ಚಿಕ್ಕ ಕೆಲಸ ಮಾಡುವಂಥದ್ದು ಕೂಡ ದೊಡ್ಡ ಆಶೀರ್ವಾದ ಆಗಿದೆ ಎಂಬ ಈ ವಿಷಯವನ್ನು ಈ ದಿನ ಅನೇಕರು ಗುರುತಿಸುತ್ತಾ ಇಲ್ಲ. ನಾನು ನನ್ನ ಯೌವನ ಕಾಲದಲ್ಲಿ 18 ವರ್ಷ ವಯಸ್ಸಿನಿಂದ ನನಗೆ 30 ವರ್ಷ ವಯಸ್ಸು ಬರುವ ತನಕ ದೇವರ ಆಲಯದಲ್ಲಿಯೇ ಕಾಲ ಕಳೆಯುವ ಭಾಗ್ಯ ದೇವರು ಕೊಟ್ಟಿದ್ದಾರೆ. ದೇವರ ಆಲಯದಲ್ಲಿರುತ್ತಾ, ದೇವರ ಆಲಯದ ಸೇವೆಯನ್ನು ಸಲ್ಲಿಸುತ್ತಾ, ದೇವರ ಆಲಯದಿಂದ ಹೊರಗೆ ಹೋಗಿ ಸುವಾರ್ತೆ ಸಾರುತ್ತಾ ಇರುತ್ತಾ ಇದೆ. 4 ಗೋಡೆಗಳ ಮಧ್ಯದಲ್ಲಿದ್ದಾಗ ಕೆಲವೊಂದು ಸಾರಿ ಇದೇನು ನಾನು ಒಂದು ಬಂಧನದಲ್ಲಿದ್ದೇನೆ ಎಂಬ ಆಲೋಚನೆ ನನಗೆ ಬಂದಿದ್ವು. ಆದರೆ ನನ್ನ ಯೌವನ ಕಾಲದಲ್ಲಿ ನಾನು ದಾರಿ ತಪ್ಪಿ ಎಡವಿ ಬೀಳದಂತೆ ದೇವರ ಸನ್ನಿಧಿಯಲ್ಲಿ ಕಾದಿರುವುದಕ್ಕಾಗಿ, ಮೊಳಕಾಲೂರಿ ಪ್ರಾರ್ಥನೆ ಮಾಡುವುದಕ್ಕಾಗಿ, ವಾಕ್ಯವನ್ನು ಧ್ಯಾನಿಸುವುದಕ್ಕಾಗಿ ದೇವರು ಕೊಟ್ಟ ಆ ಅವಕಾಶದ ನಿಮಿತ್ತ ಈ ದಿನಕ್ಕೂ ನನ್ನ ಜೀವಿತದಲ್ಲಿ ನಾನು ಆಶೀರ್ವಾದ ಕಾಣುತ್ತಾ ಇದ್ದೇನೆ. ದೇವರ ಆಲಯಕ್ಕೆ, ಸಭೆಗೆ ಹೋಗಬೇಕೆಂಬ ಆಸೆ ಈ ದಿನ ಮನುಷ್ಯರಲ್ಲಿ ಕಡಿಮೆಯಾಗುವುದನ್ನು ನಾವು ನೋಡುತ್ತಿದ್ದೇವೆ. ಈ ಲೈವ್ ಸರ್ವಿಸಸ್ ಬಂದ ನಂತರ ಎಲ್ಲರೂ ಮನೆಯಲ್ಲಿಯೇ ಕಂಫರ್ಟಬಲ್ ಆಗಿ ಆರಾಧಿಸಬೇಕೆಂದುಕೊಳ್ಳುತ್ತಿದ್ದಾರೆ. ಆಲಯದ ಅಂಗಳದಲ್ಲಿ, ದೇವರ ಸನ್ನಿಧಿಯಲ್ಲಿ ದೇವ ಮಕ್ಕಳೊಂದಿಗೆ ಸೇರಿ ಪ್ರಾರ್ಥಿಸುವಂಥದ್ದು ಎಷ್ಟೋ ದೊಡ್ಡ ಭಾಗ್ಯವಾಗಿದೆ, ಎಷ್ಟೋ ದೊಡ್ಡ ಆಶೀರ್ವಾದ ಎಂಬ ಸಂಗತಿ ಅನೇಕರು ಗುರುತಿಸುತ್ತಾ ಇಲ್ಲ. ಈ ಕೊರಹನ ಮಕ್ಕಳು, ಕೊರಹನು, ದಾತಾನನು, ಅಭಿರಾಮನು ಆಲಯದಲ್ಲಿ ಸಹಾಯಕರಾಗಿದ್ರು. ಸೇವೆಯಲ್ಲಿ ಅವರು ಸಹಾಯಕರಾಗಿರುವುದನ್ನು ದೊಡ್ಡ ಭಾಗ್ಯವಾಗಿದೆ ಎಂಬ ಸಂಗತಿ ಅವರು ಗುರುತಿಸಲಿಲ್ಲ. ನಿಮ್ಮನ್ನು ದೇವರು ಆರಿಸಿಕೊಂಡಿದ್ದಾರೆ ಒಂದು ವಿಶೇಷವಾದ ಸೇವೆಗಾಗಿ. ನೀವು ಅದರಲ್ಲಿ ನಂಬಿಗಸ್ತರಾಗಿರಿ. ನೀವ್ಯಾಕೆ ನಾಯಕತ್ವ ಕೋರಿಕೊಳ್ಳುತ್ತೀರಿ, ಯಾಜಕತ್ವ ಕೋರಿಕೊಳ್ಳುತ್ತೀರಿ? ಲೇವಿಯರು ಸೇವೆ ಸಲ್ಲಿಸುವುದಕ್ಕಾಗಿ, ಕರ್ತನನ್ನು ಸ್ತುತಿಸುವುದಕ್ಕಾಗಿ, ಆರಾಧಿಸುವುದಕ್ಕಾಗಿ ದೇವರು ಆರಿಸಿಕೊಂಡ ಜನಾಂಗವಾಗಿದ್ದಾರೆ.
ತಿರುಗಿ ಬಿದ್ದ ಕೊರಹನು, ದಾತಾನನು, ಅಬಿರಾಮನು ದೇವರ ಕೋಪಕ್ಕೆ ಗುರಿಯಾದಾಗ ಹೇಗೆ ಅವರ ಮಕ್ಕಳು ದೇವರ ಆಲಯದಲ್ಲಿ ಪ್ರಧಾನ ಗಾಯಕರಾಗಿ, ಕೀರ್ತನೆಗಳನ್ನು ಹಾಡುವವರಾಗಿ, ಕೀರ್ತನೆಗಳನ್ನು ರಚಿಸುವವರಾಗಿ, ದೇವರ ಆಲಯದ ಬೆಲೆಯನ್ನು, ಆಲಯದ ಭಾಗ್ಯವನ್ನು ಗುರುತಿಸಿ ಆ ವಿಷಯಗಳನ್ನು ಎಷ್ಟು ಚೆನ್ನಾಗಿ ಕೊರಹನ ಮಕ್ಕಳು ಬರೆದಿದ್ದಾರೆ ಎಂಬುದಾಗಿ ಈ ಕೀರ್ತನೆ ನೀವು ಓದುವುದಾದರೆ ಆಶ್ಚರ್ಯ ಉಂಟಾಗುತ್ತೆ ಪ್ರಿಯರೇ. ಹಾಗಾಗಿ ಕೊರಹ, ದಾತಾನ, ಅಬಿರಾಮ ಇವರ ಮೇಲೆ ದೇವರ ಕೋಪ ಬಂದಾಗ ಭೂಮಿಯು ಸೀಳಲ್ಪಟ್ಟು ಅವರು ಶರೀರ ಸಹಿತವಾಗಿ ಪಾತಾಳಕ್ಕೆ ಹೋದರೆಂದು ಬೈಬಲ್ನಲ್ಲಿದೆ. ತಂದೆ ತಾಯಿಗಳ ದೋಷದಲ್ಲಿ ಇವರು ಪಾಲುಗಾರರಾಗಲಿಲ್ಲ. ತಂದೆಯಾಗಿದ್ದರೂ, ನಮ್ಮ ಸ್ವಂತವರಾಗಿದ್ದರೂ, ದೇವರ ವಾಕ್ಯಕ್ಕೆ, ದೇವರ ಚಿತ್ತಕ್ಕೆ ವಿರುದ್ಧವಾಗಿರುವುದಾದರೆ ನಾವು ಅವರೊಂದಿಗೆ ಸೇರಿಕೊಳ್ಳೋದಿಲ್ಲ ಎಂಬುದಾಗಿ ಕೊರಹನ ಮಕ್ಕಳು ತಮ್ಮ ತಂದೆ ತಾಯಿಗಳೊಂದಿಗೆ ಬೆರೆತುಕೊಳ್ಳದೆ ಅವರಿಂದ ತಮ್ಮನ್ನು ತಾವು ಬೇರ್ಪಡಿಸಿಕೊಂಡಿರೋದ್ರಿಂದ ಅವರು ದೇವರ ಆಲಯ ಕೋರಿಕೊಳ್ತಾರೆ, ಅಧಿಕಾರದ ಬದಲಿಗೆ ಸೇವೆ ಕೋರಿಕೊಳ್ತಾರೆ. ದೇವರ ಆಲಯದಲ್ಲಿ ಆ ನಂತರ ನೋಡುವುದಾದರೆ ಅವರು ಎಷ್ಟೋ ಒಳ್ಳೆ ಗಾಯಕರಾಗಿ, ಕೀರ್ತನೆಗಾರರಾಗಿ ದೇವರನ್ನು ಸೇವಿಸಿದರೆಂದು ನಾವು ಗಮನಿಸಬಲ್ಲೆವು. ಈ ಒಂದು 84ನೇ ಅಧ್ಯಾಯ ನಾವು ಓದುವುದಾದರೆ, ಆಳವಾಗಿ ಧ್ಯಾನಿಸುವುದಾದರೆ, ಯೆಹೋವನೇ, ನಿನ್ನ ನಿವಾಸಗಳು ಎಷ್ಟೋ ರಮ್ಯವಾಗಿವೆ. ಯೆಹೋವನ ಆಲಯದ ಅಂಗಳದಲ್ಲಿ ಸೇರಬೇಕೆಂದು ನನ್ನ ಆತ್ಮವು ಹಂಬಲಿಸುತ್ತಾ ಕುಂದಿ ಹೋಗುತ್ತಾ ಇದೆ. ಜೀವ ಸ್ವರೂಪನಾದ ದೇವರನ್ನು ಸಂಧಿಸುವುದಕ್ಕಾಗಿ ನನ್ನ ತನುಮನಗಳು ಆನಂದದಿಂದ ಹರ್ಷಧ್ವನಿ ಮಾಡುತ್ತವೆ. ನಿನ್ನ ಆಲಯದಲ್ಲಿ ನಿವಾಸಿಸುವವನು ಧನ್ಯನು, ನಿನ್ನಲ್ಲಿ ಬಲವನ್ನು ಹೊಂದುವ ಮನುಷ್ಯರು ಧನ್ಯರು. ಆಹಾ, ಎಷ್ಟು ಚೆನ್ನಾಗಿವೆ ನೋಡಿ ಈ ವಚನಗಳು. ದೇವರ ಆಲಯದಲ್ಲಿರುವವರಿಗೆ ಉಂಟಾಗುವಂತಹ ಆಶೀರ್ವಾದಗಳ ಕುರಿತಾಗಿ ಈ ಕೊರಹನ ಮಕ್ಕಳು ಹೇಗೆ ತಿಳಿಯಪಡಿಸುತ್ತಿದ್ದಾರೆ ನೋಡಿ. ಅವರು ತಾವು ಅನುಭವಿಸುವುದನ್ನು ತಿಳಿಯಪಡಿಸುವುದನ್ನು ನೋಡಿ ಆಶ್ಚರ್ಯವೆನಿಸುತ್ತೆ. ನಿನ್ನ ಆಲಯದ ಅಂಗಳದಲ್ಲಿ ಕಳೆದ ಒಂದು ದಿನವು ಬೇರೆ 1000 ದಿನಗಳಿಗಿಂತಲೂ ಉತ್ತಮವಾಗಿದೆ. ದುಷ್ಟರ ಗುಡಾರದಲ್ಲಿ ವಾಸಿಸುವುದಕ್ಕಿಂತ ನನ್ನ ದೇವರ ಆಲಯದ ಬಾಗಿಲನ್ನು ಕಾಯ್ದುಕೊಂಡಿರುವುದೇ ಲೇಸು. ದೇವರ ಆಲಯದಲ್ಲಿ ನನಗೆ ಯಾವ ಜವಾಬ್ದಾರಿಕೆ, ಯಾವ ಒಂದು ಆಧಿಕ್ಯತೆ ಇಲ್ಲದಿದ್ದರೂ ಕೂಡ ಪ್ರಸಂಗ ಮಾಡುವುದಕ್ಕಾಗಲಿ, ಹಾಡು ಹಾಡುವುದಕ್ಕಾಗಲಿ, ಪ್ರಧಾನವಾದ ವಿಷಯಗಳಲ್ಲಾಗಲಿ ನಾನು ಉಪಯೋಗವಾಗಬೇಕೆಂಬ ಆಸೆ ಇಲ್ಲದೆ, ನಾನು ಕಾಣಿಸಿಕೊಳ್ಳಬೇಕೆಂದು ಆಸೆ ಪಡದೆ, ಬಿಹೈಂಡ್ ದ ಸೀನ್ ಆಲಯದಲ್ಲಿ ಬಾಗಿಲನ್ನು ಕಾಯ್ದುಕೊಂಡಿರುವಂಥದ್ದೇ, ಅಲ್ಲಿ ಕೂತ್ಕೊಳ್ಳೋದೇ ಎಷ್ಟೋ ದೊಡ್ಡ ಭಾಗ್ಯವಾಗಿದೆ ಅನ್ನುತ್ತಾರೆ ನೋಡಿ. ಇವರು ದೇವರ ಸನ್ನಿಧಿಯನ್ನು ಪ್ರೀತಿಸಿರುವ ಕೊರಹನ ಮಕ್ಕಳು ತಮ್ಮ ಜೀವಿತದಲ್ಲಿ ಅನುಭವಿಸಿರುವ ಆಶೀರ್ವಾದಗಳನ್ನು, ದೇವರ ಸೇವಕರ ಬೆಲೆ, ದೇವರ ವಾಕ್ಯದ ಬೆಲೆ, ದೇವರ ಸನ್ನಿಧಿಯ ಬೆಲೆ ಅರಿಯದೇ ಇರುವ ಕೊರಹ, ದಾತಾನು, ಅಬಿರಾಮ ಅವರನ್ನು ಹಿಂಬಾಲಿಸಿದಂಥವರೆಲ್ಲರೂ ನಾಶವಾಗಿ ಹೋಗುತ್ತಾರೆ. ಆದರೆ ದೇವರ ಆಲಯದ ಬೆಲೆ ತಿಳಿದುಕೊಂಡು ತಮ್ಮನ್ನು ತಾವು ಪ್ರತ್ಯೇಕಿಸಿಕೊಂಡಿರುವ ಈ ಕೊರಹನ ಮಕ್ಕಳು ದೇವರ ಸನ್ನಿಧಿಯಲ್ಲಿರುವಂತಹ ದೊಡ್ಡ ಪ್ರಯೋಜನಗಳ ಕುರಿತಾಗಿ, ದೊಡ್ಡ ಆಶೀರ್ವಾದಗಳ ಕುರಿತಾಗಿ, ಆ ಧನ್ಯತೆಯ ಕುರಿತು ಬರೆಯುವುದನ್ನು ನಾವು ನೋಡ್ತೇವೆ. 10ನೇ ವಚನ ನೋಡುವುದಾದರೆ, ನಿನ್ನ ಆಲಯದ ಅಂಗಳದಲ್ಲಿ ಕಳೆದ ಒಂದು ದಿನವು ಬೇರೆ 1000 ದಿನಗಳಿಗಿಂತಲೂ ಉತ್ತಮವಾಗಿದೆ ಅನ್ನುತ್ತಾರೆ. ನಮ್ಮ ಸೋಷಿಯಲ್ ಮೀಡಿಯಾ ಸೇವೆಯ 1000 ದಿನಗಳಾಗಿವೆ. ದೇವರ ಸನ್ನಿಧಿಯಲ್ಲಿ 1 ಗಂಟೆ ಕಾಲ ಕಳೆಯೋದು ನೋಡಿ ಪ್ರಿಯರೇ, 1000 ಗಂಟೆಗಳಿಗಿಂತಲೂ ಶ್ರೇಷ್ಠವಾಗಿದೆ. 1000 ದಿನಗಳಿಗಿಂತಲೂ ಕಡಿಮೆ ಮಾಡಿ 1000 ಗಂಟೆಗಳು ಮಿನಿಮಮ್. 1 ಗಂಟೆ, 1.5 ಗಂಟೆ ನಾವು ದೇವರ ಸನ್ನಿಧಿಯಲ್ಲಿ ಕನಿಷ್ಠ ಕಾಲ ಕಳೆಯುವಂಥವರಾಗಿದ್ದೇವಾ? ಲಾಕ್ಡೌನ್ ಸಮಯದಲ್ಲಿ ಡ್ಯೂಟಿ ಇಲ್ಲದೇ ಇರುವಾಗ, ಮನೆಯಲ್ಲಿರುವಾಗ ಅನೇಕರು 2.5 ಗಂಟೆ ವಾಕ್ಯ ಕೇಳುತ್ತಾ ಇದ್ರು. ಈಗ ಎಷ್ಟೋ ಕೆಲಸ ಬಂದಿವೆ ಅಲ್ಲವೇ? ಕನಿಷ್ಠ 1 ಗಂಟೆಯಾದರೂ ಇಟ್ಕೊಂಡ್ರೆ 1000 ಗಂಟೆಗಳು ದೇವರ ಸನ್ನಿಧಿಯಲ್ಲಿ ನಾವು ಕಳೆದವರಾಗಿರುತ್ತೇವೆ. ಒಮ್ಮೆ ಆಲೋಚಿಸುವುದಾದರೆ ನಾವು ಎಷ್ಟು ಧನ್ಯರಾಗಿದ್ದೇವೆಂದು, ಎಷ್ಟು ಆಶೀರ್ವದಿಸಲ್ಪಟ್ಟಿದ್ದೇವೆ ಎಂದು. ಈ ಅನುದಿನದ ಧ್ಯಾನವನ್ನು ವೀಕ್ಷಿಸುತ್ತಾ ನೀವೆಲ್ಲರೂ ಅಲ್ಪ ಸ್ವಲ್ಪ 1-2 ಎಪಿಸೋಡ್ ಮಿಸ್ ಆದರೂ ಕೂಡ ನಿಮ್ಮಲ್ಲಿ ಅನೇಕರು ಕಳಿಸಿಕೊಟ್ಟ ಸಾಕ್ಷಿಯನ್ನು ನಾವು ಕೇಳುತ್ತಿರುವಾಗ ನಿಜವಾಗಲೂ ಇಷ್ಟೊಂದು ಕಾರ್ಯಗಳು ನಡೆದಿವೆಯಾ? ಇಷ್ಟು ಅದ್ಭುತಗಳು ನಡೆದಿವೆಯಾ? ಇಷ್ಟೊಂದು ಜನ ರಕ್ಷಿಸಲ್ಪಟ್ಟಿದ್ದಾರಾ? ಇಷ್ಟೊಂದು ಜನ ಸ್ವಸ್ಥತೆ ಹೊಂದಿದಾರಾ? ಇಷ್ಟೊಂದು ಜನ ಪ್ರಾರ್ಥನೆ ಕಲಿತುಕೊಂಡಿದ್ದಾರಾ? ಇಷ್ಟೊಂದು ಜನ ವಾಕ್ಯ ಕಲಿತುಕೊಂಡಿದ್ದಾರಾ? ಇಷ್ಟೊಂದು ರೀತಿಯಲ್ಲಿ ಆಶೀರ್ವದಿಸಲ್ಪಟ್ಟಿದ್ದಾರಾ ಎಂಬುದಾಗಿ ಗುರುತಿಸಿದಾಗ ನಾವು ಕರ್ತನನ್ನೇ ಸ್ತುತಿಸುತ್ತೇವೆ. ನೀವು ಕೂಡ ಕರ್ತನನ್ನು ಸ್ತುತಿಸಿರಿ. ನೀವು ಕೂಡ ಪ್ರತಿದಿನ ಲೈವ್ ಆಗಿ ಬರುವಂತಹ ಈ ಅನುದಿನದ ಧ್ಯಾನ, ಇಲ್ಲವೇ ನಿಮ್ಮ ಅನುಕೂಲ ಸಮಯದಲ್ಲಿ ವೀಕ್ಷಿಸುವ ಈ ಕಾರ್ಯಕ್ರಮ ಯಾವುದು, ಅನುದಿನದ ಧ್ಯಾನ, ತಪ್ಪದೆ ವೀಕ್ಷಿಸಿ ಎಚ್ಚರಿಸಲ್ಪಟ್ಟು ಆತ್ಮೀಕವಾಗಿ ಬಲ ಹೊಂದುತ್ತಾ ಬೆಳೆಯುತ್ತಾ ಇದ್ದೀರಿ ಎಂಬುದಾಗಿ ನಾವು ಭಾವಿಸುತ್ತಿದ್ದೇವೆ. ಹೀಗೆ ಎಷ್ಟೋ ವಿಧಾನದಲ್ಲಿ ದೇವರ ವಾಕ್ಯ, ಹಾಡುಗಳನ್ನು, ವಾಗ್ದಾನಗಳನ್ನು
ಪೋಸ್ಟ್ ಮಾಡುತ್ತಿರುವಾಗ ಎಷ್ಟೋ ಜನರು ಯಾವ ರೀತಿ ಆಶೀರ್ವದಿಸಲ್ಪಟ್ಟಿದ್ದಾರೆಂದು ತಿಳ್ಕೊಳ್ಳುವಾಗ ದೇವರ ವಾಕ್ಯ ನಿರಂತರವೂ ನಿಲ್ಲುವಂತದಾಗಿರೋದ್ರಿಂದ ಆ ವಾಕ್ಯ ನಮ್ಮ ಹೃದಯದೊಳಗೆ ಹೋಗುವಾಗ ಅದು ಫಲಿಸುತ್ತದೆ. ಆದದರಿಂದ ದೇವರ ವಾಕ್ಯ ಉಚ್ಚರಿಸಿದ ತಕ್ಷಣ ಬೆಳಗುಂಟಾಗುವುದರಿಂದ ದೇವರು ತನ್ನ ವಾಕ್ಯ ಕಳಿಸಿ ನಮ್ಮನ್ನು ಸ್ವಸ್ಥಪಡಿಸುವವನಾದದ್ದರಿಂದ ವಾಕ್ಯ ಸಾರುತ್ತಾ ಇರುವಾಗ ಅದ್ಭುತ ಕಾರ್ಯಗಳು ನಡೆಯುತ್ತಾ ಇವೆ ಎಂಬುದನ್ನು ಗುರುತಿಸಿ ಕರ್ತನಿಗೆ ಎಷ್ಟೋ ಸ್ತೋತ್ರ ಸಲ್ಲಿಸುತ್ತೇನೆ. ಈ ಅನುದಿನದ ಧ್ಯಾನ ಒಂದು ದಿವಸವೂ ಕೂಡ ಮಿಸ್ ಮಾಡಲಾರದೆ ನಾವು ವಾಕ್ಯ ಕೇಳಿದ್ದೇವೆ ಎಂದು ಹೇಳುವಂಥವ್ರು ಎಷ್ಟು ಜನ ಇದ್ದೀರೆಂದು ಗೊತ್ತಿಲ್ಲ. ಆದರೆ ಇದ್ರೆ ದಯವಿಟ್ಟು ತಿಳಿಯಪಡಿಸಿ. ಹೀಗೆ ತಪ್ಪದೆ ದೇವರ ಸನ್ನಿಧಿಯಲ್ಲಿ ಕಾಲ ಕಳೆದ ನಾವು ಸಾವಿರಾರು ಮಟ್ಟದಲ್ಲಿ ನಾವು ಆಶೀರ್ವಾದ ಅನುಭವಿಸುವವರಾಗಿರುತ್ತೇವೆ. ಆಧ್ಯಾತ್ಮಿಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ, ಲೌಕಿಕ ಅವಶ್ಯಕತೆಗಳಲ್ಲಿ ಇಲ್ಲವೇ ಸೋಷಿಯಲ್ ಆಗಿ ಎಲ್ಲಾ ವಿಷಯದಲ್ಲಿ ನಾವು ಅಭಿವೃದ್ಧಿಯಾಗಬೇಕು. ಯೋಹಾನನು ತನ್ನ ಪತ್ರಿಕೆಯಲ್ಲಿ ಬರೆದು ಹೇಳ್ತಾನೆ, ಪ್ರಿಯರೇ, ನಿಮ್ಮ ಆತ್ಮ ಅಭಿವೃದ್ಧಿಯಾಗುವ ಪ್ರಕಾರ ನೀವು ಎಲ್ಲಾ ವಿಷಯಗಳಲ್ಲಿ ಅಭಿವೃದ್ಧಿಯಾಗಬೇಕು. ದೇವರ ಮಕ್ಕಳು ವಾಕ್ಯ ಅನುಸರಿಸುವಂಥವರು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವರು. ಅಂಥ ಮರದ ಎಲೆ ಬಾಡುವುದೇ ಇಲ್ಲ, ಅದು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದೆ. ಅದು ಯಾವಾಗಲೂ ಹಚ್ಚ ಹಸುರಾಗಿ ಇರುವಂಥ ಎಲೆಯಾಗಿರುತ್ತೆ. ಕೊರತೆ ಎನ್ನುವುದಿಲ್ಲದೆ, ಕೊರತೆ ಬರಗಾಲ ಎನ್ನುವುದಿಲ್ಲದೆ ಫಲಿಸುತ್ತಾರೆ, ಅಭಿವೃದ್ಧಿ ಹೊಂದುತ್ತಾರೆ ಎನ್ನುವುದು ನಾವು ನೋಡ್ತೇವೆ. ನಿಜವಾಗಲೂ ದೇವರೊಂದಿಗೆ ಕಾಲ ಕಳೆದವರು ಅಂತಹ ಅಭಿವೃದ್ಧಿ ಆಶೀರ್ವಾದವನ್ನು ಕಾಣ್ತಾರೆ. ನಾನಾದರೂ ನನ್ನ ಜೀವಿತದಲ್ಲಿ ನನ್ನ ದೇವರೊಂದಿಗೆ ನಡೆಯುತ್ತಾ ಇರುವಾಗ, ಆತನು ಕೊಟ್ಟ ಕೆಲಸ ಮಾಡುತ್ತಾ ಮುಂದೆ ಸಾಗುವಾಗ, ಆತನ ವಾಕ್ಯ ಇತರರಿಗೆ ಪ್ರಕಟಿಸುತ್ತಾ ನನ್ನನ್ನು ನಾನು ತಿದ್ದುಕೊಳ್ಳುತ್ತಾ ಇರುವಾಗ ನನ್ನ ಜೀವಿತದಲ್ಲಿ ಎಷ್ಟೋ ಆಶೀರ್ವಾದ ಕಂಡಿದ್ದೇನೆ, ಅನುಭವಿಸುತ್ತಾ ಇದ್ದೇನೆ. ನೋಡಿ, ಸಾವಿರಾರು ದಿನಗಳು, ಒಂದು ದಿನ = ಸಾವಿರಾರು ದಿನಗಳು, ಒಂದು ಗಂಟೆ = ಸಾವಿರಾರು ಗಂಟೆ. ಹೀಗೆ ಮಲ್ಟಿಪ್ಲೈ ಮಾಡಿಕೊಳ್ತಾ ಹೋದ್ರೆ ದೇವರ ಸನ್ನಿಧಿಯಲ್ಲಿ ಕಳೆದ ಪ್ರತಿ ಕ್ಷಣ, ದೇವರಿಗೋಸ್ಕರ ನಾವು ಪಟ್ಟಂತಹ ಪ್ರತಿಯೊಂದು ಪ್ರಯಾಸ, ದೇವರಿಂದ ಹೊಂದಿಕೊಂಡಿರುವಂತಹ ಪ್ರತಿ ಅನುಭವ ನಮ್ಮನ್ನು ಯಾವ ರೀತಿಯಾಗಿ ಅಭಿವೃದ್ಧಿಯೊಳಗೆ, ಸಮೃದ್ಧಿಯೊಳಗೆ, ಪರಿಪೂರ್ಣತೆಯೊಳಗೆ ನಡೆಸುತ್ತದೆ ಎನ್ನುವಂಥದ್ದು ನಾವು ಗ್ರಹಿಸಿಕೊಳ್ಳುವುದಾದರೆ ಕರ್ತನನ್ನು ಸ್ತುತಿಸುವವರಾಗಿರ್ತೇವೆ. ದೇವರ ಸನ್ನಿಧಿಯನ್ನು ಪ್ರೀತಿಸಿರಿ, ದೇವರ ಆಲಯವನ್ನು ಪ್ರೀತಿಸಿರಿ, ದೇವರ ವಾಕ್ಯವನ್ನು ಪ್ರೀತಿಸಿರಿ. ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಇಷ್ಟಪಡಿರಿ. ಪ್ರಾರ್ಥನೆ ಸಮಯ ಯಾವತ್ತೂ ಕೂಡ ವ್ಯರ್ಥವಾದ ಸಮಯವಲ್ಲ. ಸಭೆಗೆ ಹೋಗಿ ಬರುವಂತಹ ಸಮಯದ ವಿಷಯದಲ್ಲಿ ಯಾಕೆ ನಾನು ಇಷ್ಟು ಸಮಯ ವ್ಯರ್ಥ ಮಾಡಿದೇನು ಎಂಬುವಂಥವರು ಕೊನೆಗೆ ತಮ್ಮ ಬದುಕಿನಲ್ಲಿಯೇ ವ್ಯರ್ಥವಾದ ಬದುಕನ್ನು ಬದುಕುತ್ತಾರೆ. ದೇವರ ಸನ್ನಿಧಿ, ದೇವರ ಆಲಯವನ್ನು ಪ್ರೀತಿಸುವವರನ್ನು ದೇವರು ಪ್ರೀತಿಸ್ತಾರೆ. ದಾವೀದನು ದೇವರ ಆಲಯವನ್ನು ಪ್ರೀತಿಸುವವನಾಗಿದ್ದ. ಅವನು ಹೇಳ್ತಾನೆ, ನನ್ನ ದೇವರಿಗೆ ಒಂದು ನಿವಾಸ ಸ್ಥಾನ ಉಂಟಾಗುವವರೆಗೂ ನಾನು ಮಂಚ ಹತ್ತೋದಿಲ್ಲ, ಕಣ್ಣಿಗೆ ತೂಕಡಿಕೆ ಬರಗೊಡಿಸೋದಿಲ್ಲ ಎಂದು ಹೇಳಿ ಆಲಯಕ್ಕಾಗಿ ಎಷ್ಟೋ ಬಂಗಾರ, ಬೆಳ್ಳಿ, ಮುತ್ತು, ರತ್ನಗಳನ್ನು ಕೂಡಿಡುತ್ತಾನೆ. ಆಲಯ ನೀನು ಕಟ್ಟಬಾರದೆಂದು ಕರ್ತನು ಹೇಳಿದ್ರೂ ಕೂಡ ಬೇಸರಗೊಳ್ಳದೆ, ಕೋಪಗೊಳ್ಳದೆ ದಾವೀದನ ಮಗನಾದ ಸೊಲೊಮೋನನ್ನು ಕಟ್ಟುವವನಾದದ್ದರಿಂದ ಅದಕ್ಕಾಗಿ ಎಲ್ಲವನ್ನೂ ಸಿದ್ಧಪಡಿಸ್ತಾನೆ. ಸ್ಥಳ ಸಿದ್ಧಪಡಿಸ್ತಾನೆ, ಸಾಮಗ್ರಿಗಳನ್ನೆಲ್ಲ ಸಿದ್ಧಪಡಿಸಿಡುತ್ತಾನೆ. ಆಲಯವನ್ನು ಪ್ರೀತಿಸಿರಿ. ಈ ಅಂತ್ಯಕಾಲದಲ್ಲಿ ದೇವರ ಮಕ್ಕಳಾದ ನಾವು ಲೋಕವನ್ನು ಪ್ರೀತಿಸುವವರಾಗಿರದೆ, ಲೋಕಾನುಸಾರವಾಗಿ ಜೀವಿಸುವವರಾಗಿರದೆ ವಾಕ್ಯವನ್ನು ಪ್ರೀತಿಸೋಣ, ದೇವರ ಸನ್ನಿಧಿಯನ್ನು ಪ್ರೀತಿಸೋಣ. ನಿಮಗೋಸ್ಕರ ಪ್ರತಿ ಉದಯ ಕಾಲದಲ್ಲಿ 7 ಗಂಟೆಗೆ ನಿಮ್ಮ ದಿನದ ಕಾರ್ಯ ವಾಕ್ಯದಿಂದ ಪ್ರಾರಂಭಿಸಬೇಕೆಂದು ದೇವರ ವಾಕ್ಯ ನಿಮ್ಮೆಲ್ಲರಿಗೆ ಹಂಚುತ್ತಿದ್ದೇನೆ. ಎಷ್ಟೇ ಕೆಲಸಗಳಿದ್ದರೂ, ಎಷ್ಟೇ ಪ್ರಯಾಣ ಮಾಡಬೇಕಾದರೂ ಸಮಯಕ್ಕೆ ತಾಯಿ ತನ್ನ ಮಕ್ಕಳಿಗೆ ಆಹಾರ ಕೊಟ್ಟಂತೆ ನಿಮ್ಮೆಲ್ಲರಿಗೆ ದೇವರ ವಾಕ್ಯ ಸಾರಬೇಕೆಂದು ದೇವರು ಕೊಟ್ಟ ಪ್ರೇರೇಪಣೆಯ ಮೇರೆಗೆ ಈ ಸೇವೆ ಮುಂದುವರಿಸುತ್ತಿದ್ದೇವೆ. ನಮಗಾಗಿ ಪ್ರಾರ್ಥಿಸಿರಿ. ಹೀಗೆ ಲೈವ್ ಆಗಿ ಪ್ರತಿದಿನ ಅನುದಿನದ ಧ್ಯಾನದಲ್ಲಿ ದೇವರ ವಾಕ್ಯ ಹಂಚಿಕೊಳ್ತಿರುವಾಗ ಎಷ್ಟೋ ಪ್ರೀತಿ, ಅನುರಾಗ, ದೇಶ ವಿದೇಶಗಳಲ್ಲಿರುವ ಎಷ್ಟೋ ಕನ್ನಡಿಗರು ವೀಕ್ಷಿಸಿ ಆಶೀರ್ವದಿಸಲ್ಪಡ್ತಿದ್ದಾರೆ. ದೇವರ ಆಲಯದಲ್ಲಿ ಕಳೆದ ಒಂದು ದಿವಸ ಬೇರೆ 1000 ದಿನಗಳಿಗಿಂತಲೂ ಶ್ರೇಷ್ಠವಾಗಿದೆ. ದೇವರ ಸನ್ನಿಧಿಯಲ್ಲಿ ಒಂದು ದಿನ ಇರುವಂಥದ್ದು 1000 ದಿನಕ್ಕಿಂತಲೂ ಶ್ರೇಷ್ಠವಾಗಿದೆ. ಕೊನೆಯದಾಗಿ ಇನ್ನೊಂದು ವಚನ ನೋಡಿಕೊಳ್ಳೋಣ ಬನ್ನಿ. ಯೆಶಾಯ 60ನೇ ಅಧ್ಯಾಯ ವಚನ 22 ಹೀಗೆ ಹೇಳುತ್ತೆ, ಅವರಲ್ಲಿ ಅಲ್ಪನಿಂದ ಒಂದು ಬಲವಾದ ಜನಾಂಗವಾಗುವುದು. ಒಬ್ಬಂಟಿಗನಾಗಿರುವವನು ದೇವರ ಆಶೀರ್ವಾದದಿಂದ 1000 ಜನರಾಗುತ್ತಾರಂತೆ. ಅಂದರೆ ಈಗಾಗಲೇ ಯಾವ ರೀತಿ ನಾವು ಮಲ್ಟಿಪ್ಲೈ ಆಗಬೇಕು, ನಾನು ದೇವರ ವಾಕ್ಯ ಕೇಳುತ್ತಿದ್ದೇನೆ ಎನ್ನುವಂಥವರು
ನೀವು ಕೂಡ ಸಾವಿರಾರು ಜನರಿಗೆ ಆಶೀರ್ವಾದಕರವಾಗಿ ಮಾರ್ಪಡಬೇಕು. ಒಮ್ಮೆ ಯೋಚಿಸಿ ನೋಡಿ, ಎಷ್ಟು ಜನರಿಗೆ ಆಶೀರ್ವಾದವಾಗಿದ್ದೀರೆಂದು. ಒಬ್ಬನು ಸಾವಿರಾರು ಜನರಿಗೆ ಆಶೀರ್ವಾದಕರವಾಗಿರುವುದಾದರೆ, ಒಬ್ಬನು ಸಾವಿರಾರು ಜನರನ್ನು ಕರ್ತನಿಗಾಗಿ ಸಂಪಾದಿಸುವುದಾದರೆ, ಎಂತಹ ಬೆಳೆಯನ್ನು, ಎಂತಹ ಸುಗ್ಗಿಯನ್ನು, ಎಂತಹ ಸಮೃದ್ಧಿಯನ್ನು, ಎಂತಹ ದೇವರ ದೊಡ್ಡ ಕಾರ್ಯಗಳನ್ನು ನಾವು ನೋಡಬಲ್ಲೆವು. ಯೋಚಿಸಿ. ನರಕವನ್ನು ಖಾಲಿ ಮಾಡಬೇಕಾದರೆ, ಪರಲೋಕವನ್ನು ತುಂಬಿಸಬೇಕಾದರೆ, ದೇವರನ್ನು ಪ್ರೀತಿಸುವ ಪ್ರತಿಯೊಬ್ಬನು ಕೇವಲ 100ರಷ್ಟು ಮಾತ್ರವಲ್ಲ, ಸಾವಿರಾರು ಮಟ್ಟಕ್ಕೆ ಅಭಿವೃದ್ಧಿ ಹೊಂದಬೇಕು. ಚಿಕ್ಕವನಿಂದ ಒಂದು ಕುಲವಾಗುವುದು, ಅಲ್ಪನಿಂದ ಒಂದು ಜನಾಂಗವಾಗುವುದು ಯೆಹೋವನೆಂಬ ನಾನು ಕ್ಲುಪ್ತ ಕಾಲದಲ್ಲಿ ಇದನ್ನು ಬಲು ಬೇಗನೆ ಮಾಡುವೆನು. ಹಾಲೆಲೂಯ. ದೇವರ ಸನ್ನಿಧಿಯಲ್ಲಿ ಇರುವ ಸಾವಿರಾರು ದಿನಗಳು ಶ್ರೇಷ್ಠ ಎಂಬ ಈ ವಾಕ್ಯ ಕೇಳಿರುವ ಕನಿಷ್ಠ 1,000 ಜನರಿಗಾದರೂ ಆಶೀರ್ವಾದಕರವಾಗಿರುವ ಹಾಗೆ ದೇವರು ನಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ. ಪರಿಶುದ್ಧನೇ, ಪ್ರೀತಿಯುಳ್ಳ ತಂದೆಯೇ, ನಿಮ್ಮನ್ನು ಹೇಗೆ ಸ್ತುತಿಸಬೇಕು ದೇವರೇ? ಯಾವ ರೀತಿಯಾಗಿ ಸ್ತುತಿಸಬೇಕು? ಎಷ್ಟೇ ಸ್ತುತಿಸಿದರೂ ಕೂಡ, ಎಷ್ಟೇ ನಿಮ್ಮನ್ನು ಘನಪಡಿಸಿದರೂ ಕೂಡ, ನೀವು ಮಾಡಿರುವಂತಹ ಉಪಕಾರಗಳು ಎಷ್ಟೋ ಗ್ರಾಮಗಳಲ್ಲಿ, ಪಟ್ಟಣಗಳಲ್ಲಿ, ದೇಶಗಳಲ್ಲಿ, ಬೇರೆ ಎಲ್ಲೆಲ್ಲೋ ಇರುವಂತಹವರೆಲ್ಲರ ಜೀವಿತದಲ್ಲಿ ನಾವು ನೋಡ್ತಿದ್ದೇವೆ. ಹಾಗೆ ಅವರ ಆಶೀರ್ವಾದ ಹೊಂದಿ ರಕ್ಷಿಸಲ್ಪಡುವಂತಹ ನಿಮ್ಮ ಪವಿತ್ರಾತ್ಮನ ಬಲವಾದ ಕಾರ್ಯ ಮಾಡಿದ್ದಕ್ಕಾಗಿ ನಿಮಗೆ ವಂದನೆಗಳು. ಎಷ್ಟೇ ಕೆಲಸ ಇದ್ದರೂ ದೇವರೊಂದಿಗೆ ಕಾಲ ಕಳೆಯುವುದು ಶ್ರೇಷ್ಠವಾದದೆಂದು ನೆನೆಸಿಕೊಂಡು ನಿಮ್ಮೊಂದಿಗೆ ನಮ್ಮ ದಿನದ ಕಾರ್ಯ ಪ್ರಾರಂಭಿಸಿ ನಿಮ್ಮೊಂದಿಗೆ ಮುಗಿಸುವ ಹಾಗೆ ನಂತರ ನಿಮ್ಮಿಂದ ಆಶೀರ್ವದಿಸಲ್ಪಡುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ ಮತ್ತು ಪ್ರೇಸ್ ರಿಪೋರ್ಟ್ಸ್ಗಳನ್ನು 8939731313 ನಂಬರ್ಗೆ ಟೆಕ್ಸ್ಟ್ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸ್ಆಪ್ ಮಾಡಿರಿ. ಅದರಿಂದ ಕರ್ತನನ್ನು ಸ್ತುತಿಸಿ ನಿಮಗಾಗಿ ಪ್ರಾರ್ಥಿಸಲು ಅವಕಾಶ ಸಿಗುತ್ತೆ. ನೀವಿತರ ದೇಶದಿಂದ ವೀಕ್ಷಿಸುವುದಾದರೆ ಅದೇ ನಂಬರ್ಗೆ ವಾಟ್ಸ್ಆಪ್ ಮಾಡಿರಿ. ನಿಮ್ಮ ವಾಟ್ಸ್ಆಪ್ ಮೆಸೇಜ್ಗಳನ್ನು ನೋಡಿ ನಿಮಗಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಇತರರಿಗೆ ಶೇರ್ ಮಾಡಿ, ಲೈಕ್ ಮಾಡಿರಿ. ಪ್ರತಿ ಸಾರಿ ವೀಕ್ಷಿಸಿದ ನಂತರ ಈ ಸಂದೇಶ ನೀವು ಇತರರಿಗೆ ಶೇರ್ ಮಾಡಿ. ಚಿಕ್ಕವನಿಂದ ಒಂದು ಕುಲವಾಗುವುದು ಎನ್ನುವಂತಹ ವಾಗ್ದಾನ ನೆರವೇರುವ ಹಾಗೆ, ದೇವರ ಆಶೀರ್ವಾದಗಳನ್ನು ನೋಡುವ ಹಾಗೆ ಪ್ರಯಾಸ ಪಡೋಣ. ದೇವರ ಚಿತ್ತವಿರುವುದಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.